ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಸ್ಯಾಟಲೈಟ್ ಸರ್ವೆ ಮುಖಾಂತರ ಗುರುತಿಸಿರುವ ಪರಿಸರ ಸೂಕ್ಷ್ಮ ಪ್ರದೇಶ ಕರಡು ಅಧಿಸೂಚನೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಸುಮಾರು 137 ಗ್ರಾಮಗಳನ್ನು ಗುರುತಿಸಲಾಗಿದ್ದು, ಈ ಹಿಂದೆ ಘೋಷಿಸಿದ 6ನೇ ಕರಡು ಅಧಿಸೂಚನೆಗೆ ಈಗಾಗಲೇ ಆಕ್ಷೇಪಣೆ ಸಲ್ಲಿಸಿದ್ದು, ಆಕ್ಷೇಪಣೆಗಳನ್ನು ಪರಿಗಣಿಸದೆ ಮತ್ತು ವರದಿಯ ಪರಿಷ್ಕರಣೆಗಾಗಿ ಕೇಂದ್ರ ನಿಯೋಜಿಸಿದ ಸಂಜಯ್ ಕುಮಾರ್ ನೇತೃತ್ವದ ಸಮಿತಿಯು ಕರ್ನಾಟಕದ ಯಾವುದೇ ಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡದೆ ನಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ಪರಿಶೀಲನೆ ನಡೆಸದೆ 7ನೇ ಕರಡು ಪ್ರತಿಯನ್ನು ಯಥಾವತ್ತಾಗಿ ಅಧಿಸೂಚನೆ ಹೊರಡಿಸಿದ್ದು, ಇದರಿಂದ ತಲತಲಾಂತರದಿಂದ ಈ ಪ್ರದೇಶಗಳಲ್ಲಿ ಜೀವನ ಕಟ್ಟಿಕೊಂಡಿರುವ ಮಲೆನಾಡಿನ ಜನಜೀವನದ ಮೇಲೆ ಘೋರ ಪರಿಣಾಮ ಬೀರಲಿದೆ ಎಂದು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ವರದಿಯನ್ನು ಮರು ಕರಡು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳ್ಬಿಟ್ಟು ಹೊರಡಿಸಿದ್ದಾರೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಸುಮಾರು 137 ಹಳ್ಳಿಗಳನ್ನು ಸೇರಿಸಿದ್ದಾರೆ. ಒಂದೊಂದು ಹಳ್ಳಿ ಉದಾಹರಣೆಗೆ ಚುರ್ಚೆಗುಡ್ಡ ಅಂದರೆ ಸುಮಾರು 40,000 ಎಕರೆ ಬರ್ತದೆ. ಅದೇ ರೀತಿ ಹಲವಾರು ಹಳ್ಳಿಗಳು ಸಾವಿರಾರು ಎಕರೆ ಇರ್ತಕ್ಕಂಥ ಹಳ್ಳಿಗಳನ್ನು ಹೆಸರನ್ನ ಗುರುತು ಮಾಡಿದ್ದಾರೆ. ಇನ್ನೂ ಇರ್ತಕ್ಕಂಥ ಕೆಲವೊಂದು ದಾಖಲೆ ಗ್ರಾಮಗಳ ಹೆಸರನ್ನು ನಡುವೆ ಇರ್ತಕ್ಕಂಥ ಹೆಸರುಗಳನ್ನ ಬಿಟ್ಟಿದ್ದಾರೆ. ನಾನಾದರೂ ಹೇಳೋದಿಷ್ಟೇ, ಈ ದಾಖಲೆ ಗ್ರಾಮಗಳ ಹೆಸರುಗಳನ್ನ ಬಿಟ್ಟಿರ್ತಕ್ಕಂಥ ಗ್ರಾಮಸ್ಥರು ಖುಷಿ ಪಡಬೇಡಿ. ಆ ಭಾಗ ಈ ಭಾಗ ಇರ್ತಕ್ಕಂಥ ಎರಡೂ ಭಾಗದ ಸೆಂಟ್ರಲ್ಲಿ ನೀವು ಸೇರ್ಕೊಂಡಿದ್ದೀರಿ. ನೀವು ಸೇರಿದಂತೆ ಈ ಹೋರಾಟಗಳನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಏನೀಗ ಅಸೆಂಬ್ಲಿ ನಡೀತಾ ಇದೆ, ಆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಬೇಕು. ನಮ್ಮ ಜಿಲ್ಲೆಯ ಮತ್ತು ಮಲೆನಾಡಿನ ಜನರ, ಪಶ್ಚಿಮ ಘಟ್ಟದ ಜನರ ಜೀವನವನ್ನು ಉಳಿಸ್ಲಿಕ್ಕೆ ಸಾವಿರಾರು ವರ್ಷದಿಂದ ತಲಾಂತರದಿಂದ ಏನು ಈ ಅರಣ್ಯ ಉಳಿಸ್ಕೊಂಡು ಈ ಅರಣ್ಯ ಜೀವನ ಮಾಡ್ಕೊಂಡು ಬರ್ತಾ ಇದ್ದಾರೆ, ಈ ಎಲ್ಲ ಜನರ ಜನಜೀವನವನ್ನು ಉಳಿಸ್ಲಿಕ್ಕೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಪ್ರಯತ್ನ ಮಾಡಬೇಕು. ಹಾಗೆ ಇದಕ್ಕೆ ಬಯಲುಸೀಮೆಯ ಭಾಳಷ್ಟು ಜನ ಮಂತ್ರಿಗಳಿಗೆ ಮತ್ತು MLAಗಳಿಗೆ ಮಲೆನಾಡಲ್ಲಿ ಹೋದ್ರೂ ಪರವಾಗಿಲ್ಲ ಅಂತಕ್ಕಂಥ ನಮಗೆ ಧ್ವನಿಗೂಡಿಸ್ತಕ್ಕಂಥದ್ರಲ್ಲಿ ಇವತ್ತು ವಿಫಲರಾಗಿದ್ದಾರೆ. ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ, ನಾವಿಲ್ಲಿ ಕಾಡನ್ನು ರಕ್ಷಣೆ ಮಾಡಿರೋದ್ರಿಂದ ಇವತ್ತು ನಿಮಗೆ ನದಿಗಳಿಗೆ ನೀರು ಬರ್ತಾ ಇದೆ, ಹಳ್ಳ ತೊರೆಗಳಲ್ಲಿ ನೀರು ಬರ್ತಾ ಇದೆ. ನಾವು ಇಲ್ಲಿ ಕಾಫಿ ಗಿಡ, ಅಡಿಕೆ ತೋಟ ಮಾಡಿರೋದ್ರಿಂದ, ಮರ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಇಲ್ಲಿ ನಿಮಗೆ ನೀರು ಬರ್ತಾ ಇದೆ ಅನ್ನೋದನ್ನು ತಾವು ಮರೆಯಬಾರ್ದು. ಹಾಗಾಗಿ ಇಂಥ ಜನಜೀವನವನ್ನು ಉಳಿಸ್ಲಿಕ್ಕೆ ತಾವು ಬಯಲುಸೀಮೆಯ MLA MP ಗಳು ಸಹ ಕೈ ಜೋಡಿಸಿ ಕರ್ನಾಟಕದ 20,000 ಸುಮಾರು 600 ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನು ಉಳಿಸಬೇಕು. ಇದರಲ್ಲಿರ್ತಕ್ಕಂಥ ನೈಜವಾದ ಅರಣ್ಯ ಪ್ರದೇಶ ಯಾವುದಿದೆ ಅದನ್ನು ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಅಫಿಡವಿಟನ್ನು ಸಲ್ಲಿಸಿ ಯಾವುದೆಲ್ಲ ನೈಜ ಅರಣ್ಯ ಇದೆ ಅದನ್ನು ಮಾಡ್ಕೊಳ್ಳಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಅದನ್ನು ಬೈಫರ್ಕೇಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋ ತನಕ ಸಮಯಾವಕಾಶ ಕೋರಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದೀವಿ. ಹಾಗೆ ಕೇಂದ್ರ ಸರ್ಕಾರದ ಮೇಲೆ ಇವತ್ತು ಯಾವುದು ಅಧಿಸೂಚನೆ ಹೊರಡಿಸಿದ್ದೀರಿ, ಇದರಲ್ಲಿರ್ತಕ್ಕಂಥ ಲಕ್ಷಾಂತರ ಜನರ ಜೀವನದ ಬಗ್ಗೆ ತಾವು ಆಲೋಚನೆ ಮಾಡಿ ನೈಜವಾದ ಸಮಸ್ಯೆಗಳನ್ನು ನೀವು ಪರಿಹರಿಸಿ ಆಮೇಲೆ ಏನು ಕರಡು ಅಧಿಸೂಚನೆಯನ್ನು ಹೊರಡಿಸ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀವಿ. ಕಸ್ತೂರಿ ರಂಗನ್ ವರದಿ 7ನೇ ಒಂದು ಕರಡನ್ನ ಇವಾಗ ಅಧಿಸೂಚನೆಯನ್ನು ಹೊರಡಿಸಿದೆ. ಅದಕ್ಕೆ ಸಂಬಂಧಿಸಿದಂತೆ ನಾವು ಅದನ್ನು ವಿರೋಧಿಸಿ ಚಿಕ್ಕಮಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಯ PDOಗಳ ಮುಖಾಂತರ ಮತ್ತು ಸಾರ್ವಜನಿಕರ ಮುಖಾಂತರ ಅಬ್ಜೆಕ್ಷನ್ ಅನ್ನ ಹಾಕ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ 24ನೇ ತಾರೀಕು 2 ಗಂಟೆಗೆ MP ಅವ್ರ ಜೊತೆ ಎಲ್ಲ ಸಂಘಟನೆಯ ಪ್ರಮುಖರು ಮತ್ತು ಬೆಳೆಗಾರರ ಸಂಘಟನೆಗಳು ಮತ್ತು ಎಲ್ಲ ಜನಾಂಗದ ಸಂಘಟನೆಗಳು ಮತ್ತು ಕೂಲಿ ಕಾರ್ಮಿಕರ ಸಂಘಟನೆಗಳು ಎಲ್ಲರೊಂದಿಗೆ MP ಅವ್ರನ್ನ ಮಾತಾಡ್ಸೋಂಥದ್ದು ಕಾರ್ಯಕ್ರಮ ಇದೆ. 24ನೇ ತಾರೀಕು 2 ಗಂಟೆಗೆ ಜಿಲ್ಲಾ ಒಕ್ಕಲಿಗರ ಸಂಘ ವಿಜಯಪುರದಲ್ಲಿ MP ಅವರು ಬರ್ತಾ ಇದ್ದಾರೆ. ಎಲ್ಲ ಇದರಲ್ಲಿ ಇರ್ತಕ್ಕಂಥ ಚಿಕ್ಕಮಗಳೂರಲ್ಲಿ ಏನು ಎಫೆಕ್ಟೆಡ್ ಏರಿಯಾ ಇದೆ, ಈ ಏರಿಯಾದಲ್ಲಿ ಇರ್ತಕ್ಕಂಥ ಈ ಕಸ್ತೂರಿ ರಂಗನ್ ವರದಿಯ ವಿರುದ್ಧವಾಗಿ ಹೋರಾಡ್ತಿರ್ತಕ್ಕಂಥ ಎಲ್ಲ ನಾಗರಿಕರು ಈ ಒಂದು ಸಭೆಗೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಈ ಒಂದು ಗೆಜೆಟ್ ನಮ್ಮ ಈ ಮಲೆನಾಡು ಭಾಗದ ಒಂದು ಕೊನೆಯ ಮಳೆ ಅಂತ ನಾವು ಒಂದು ಅನ್ಕೊಂಡಿದೀವಿ. ಯಾಕೆಂದ್ರೆ ಮಲೆನಾಡು ಭಾಗದಲ್ಲಿ ಯಾವುದೇ ಆಸ್ತಿಗಳನ್ನ ಮಾರದ ರೀತಿನಲ್ಲಿ ಮತ್ತು ಮಲೆನಾಡು ಭಾಗದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗೋದ್ರಿಂದ ಇಡೀ ಚಿಕ್ಕಮಗಳೂರಿನಲ್ಲಿ ಮತ್ತು ಮಡಿಕೇರಿ ಮತ್ತು ಹಾಸನ್ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಹೊಂದ್ಕೊಂಡಂತ ಮಲೆನಾಡು ಭಾಗನೇ ಇದರಲ್ಲಿ ನಿರ್ನಾಮ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಹಾಗಾಗಿ ಇದು ಬರೀ ಕಾಫಿ ಬೆಳೆಗಾರರ ಸಮಸ್ಯೆ, ಇದು ರೈತರ ಸಮಸ್ಯೆ ಅಂತೇಳಿ ಯಾರೂ ಸುಮ್ಮನಿರಬಾರ್ದು. ಅಲ್ಲಿ ವಾಸ ಇರತಕ್ಕಂಥ ಕೂಲಿ ಕಾರ್ಮಿಕರಾಗಿರ್ಬೋದು, ಅಲ್ಲಿ ವಾಸ ಇರತಕ್ಕಂಥ ಪ್ರತಿಯೊಬ್ಬರು ಜನರಿಗೂ ಇದೊಂದು ಮರಣ ಶಾಸನ.
ಇದು ವಿರೋಧಿಸೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. 30 ದಿವಸ ಕಾಲಾವಕಾಶ ಇದೆ. ಈಗ ವಿರೋಧಿಸದೇ ಇದ್ರೆ ಆಮೇಲೆ ಯಾವುದೇ ತರದ ವಿರೋಧವನ್ನು ವ್ಯಕ್ತಪಡಿಸಿದ್ರು ಪ್ರಯೋಜನ ಆಗಲ್ಲ. ಹಾಗಾಗಿ 24ನೇ ತಾರೀಕು ತಾವೆಲ್ಲರೂ ಜಿಲ್ಲಾ ಒಕ್ಕಲಿಗರ ಸಂಘ 2 ಗಂಟೆಗೆ MP ಗಳು ಬರ್ತಾ ಇದ್ದಾರೆ. ಅವರೊಂದಿಗೆ ಈ ನಮ್ಮ ಕಷ್ಟವನ್ನ ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ತಾವೆಲ್ಲರೂ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಇದಕ್ಕೆ ಬೆಳೆಗಾರರ ಸಂಘ, ಹೋರಾಟ ಸಮಿತಿ, ಎಲ್ಲ ಜನಾಂಗದ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲ ಕೂಲಿ ಕಾರ್ಮಿಕರ ಸಂಘ, ಆ ಭಾಗದಲ್ಲಿ ವಾಸ ಇರೋ ಪ್ರತಿಯೊಂದು ಸಂಘಟನೆಯನ್ನ ಮಾತಾಡಿಸಿ ನಾವು ಅವ್ರನ್ನ ಈ ಸಭೆಗೆ ಕರಿತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಟಿ ರಾಜಶೇಖರ್, ರಘು, ಕೆರೆಮಕ್ಕಿ ಮಹೇಶ್, ಮೋಹನ್ ಕುಮಾರ್, ರವಿ, ಕುಮಾರಸ್ವಾಮಿ, ಕುಮಾರ್ ಉಪಸ್ಥಿತರಿದ್ದರು.